ಇನ್ನು ರಾಜ್ಯ ರಾಜಕೀಯ ವಿಚಾರಕ್ಕೆ ಬರೋಣ. ರಾಜ್ಯ ರಾಜಕೀಯದಲ್ಲಿ ಅದರಲ್ಲೂ ರಾಜ್ಯ ಕಾಂಗ್ರೆಸ್ನಲ್ಲಿ ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗ ಸಿಎಂಗೆ ಈ ಆರ್ಎಸ್ಎಸ್ ಅನ್ನ ನಿರ್ಬಂಧ ಹೇರಬೇಕು ಅನ್ನೋ ಪತ್ರ ಬರೆದ್ರು ಆಗ್ಲಿನಿಂದಲೂ ಕೂಡ ಇದು ತಾರಕಕ್ಕೇರ್ತಾನೆ ಇದೆ. ನೋಡಿ, ಆರ್ಎಸ್ಎಸ್ ವಿಚಾರದಲ್ಲಿ ಈಗ ಪ್ರಿಯಾಂಕ್ ಖರ್ಗೆ ಏಕಾಂಗಿ ಆಗ್ಬಿಟ್ಟಿದ್ದಾರೆ. ಒಬ್ಬಂಟಿ ಪದೇ ಪದೇ ಪತ್ರ ಬರೀತಾ ಇದ್ದಾರೆ ಪ್ರಿಯಾಂಕ್ ಖರ್ಗೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಸಚಿವರು ಮುಂದಾಗಿದ್ರು. ಆರ್ಎಸ್ಎಸ್ ವಿಚಾರದಲ್ಲಿ ಬಹುತೇಕ ಸಚಿವರು ತಟಸ್ಥ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲಿ ಗ್ರೀನ್ ಸಿಗ್ನಲ್ ಏನೋ ಆದರೂ ಕೂಡ ಸಚಿವರು ಯಾರೂ ಅವರ ಬೆನ್ನಿಗೆ ನಿಲ್ತಾ ಇಲ್ಲ. ಆರ್ಎಸ್ಎಸ್ ವಿಚಾರಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ನೋಡಿದ್ರೆ ಅವರು ಕೂಡ ಫುಲ್ ಸೈಲೆಂಟ್. ಆರ್ಎಸ್ಎಸ್ ವಿಚಾರದಲ್ಲಿ ಅಂತರ ಕಾಯ್ದುಕೊಂಡಂತೆ ಕಾಣಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಇದು ಸಾಫ್ಟ್ ಹಿಂದುತ್ವ ಪ್ರಯೋಗನ? ಆರ್ಎಸ್ಎಸ್ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಸ್ಪೋಕ್ ಪರ್ಸನ್ ಅಲ್ಲ, ಅದಕ್ಕೆಲ್ಲ ಸ್ಪೋಕ್ ಪರ್ಸನ್ಸ್ ಮಾತಾಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಅಂದರೆ ಇದು ಪರವಾಗಿ ಮಾತನಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಪೋಕ್ಸ್ ಪರ್ಸನ್ಸ್ ಮಾತಾಡ್ತಾ ಇರೋದಕ್ಕೆ ಅಂತ ಹೇಳ್ತಾ ಇರೋದು. ಅಂದರೆ ಇವರು ಉತ್ತರ ಕೊಡಲ್ಲ ಅಂತ. ಇವರು ಉತ್ತರ ಕೊಡಲ್ಲ ಅಂತಂದರೆ ಏನೋ ಒಂದು ಹೇಳೋ ಬರದಲ್ಲಿ ಮತ್ತಿನ್ನೇನೋ ಹೇಳಿದ್ರೆ ರಾಜಕೀಯವಾಗಿ ಪೆಟ್ಟು ಬೀಳೋ ಸಾಧ್ಯತೆ ಇದೆ ಅನ್ನುವಂಥದ್ದನ್ನು ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಅರಿತಂತೆ ಕಾಣಿಸ್ತಾ ಇದೆ ಇಲ್ಲಿ. ಇದರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಅಷ್ಟೇ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ರು, ಜೊತೆಗೆ ನಿರ್ಬಂಧ ಏರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಆದರೆ ಬೇರೆ ಯಾವ ಇನ್ನುಳಿದ ಸಚಿವರೂ ಕೂಡ ಇದರ ಬಗ್ಗೆ ಮಾತಾಡಿಲ್ಲ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಪೋರ್ಟ್ ಮಾಡುವಂಥ ವಿಚಾರ ಅಥವಾ ಆ ಗೋಜಿಗೂ ಕೂಡ ಹೋಗಿಲ್ಲ. ಯಾಕೆ ಅನ್ನುವಂಥ ಪ್ರಶ್ನೆಗೆ ಉತ್ತರ, ಎಲ್ಲಿ ರಾಜಕೀಯವಾಗಿ ನಾವು ಹಿನ್ನಡೆಯನ್ನು ಅನುಭವಿಸ್ಬಿಡ್ತೀವೋ ಅನ್ನುವಂಥ ಭಯ.